ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಸೆಪ್ಟೆಂಬರ್ ತಿಂಗಳಿನ ಮಕರ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಶನಿ ವಕ್ರಿಯಾಗಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಕುಜ ಸೆಪ್ಟೆಂಬರ್ 13ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ, ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಸೂರ್ಯ ಸೆಪ್ಟೆಂಬರ್ 16ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ, ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಬುಧ ಸೆಪ್ಟೆಂಬರ್ 15ನೇ ತಾರೀಕಿನ ತನಕ ಈ ಒಂದು ಸಿಂಹ ರಾಶಿಯಲ್ಲಿ ಸಂಚಾರ, ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಶುಕ್ರ ಸೆಪ್ಟೆಂಬರ್ 15ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮಕರ ರಾಶಿಯವರಿಗೆ ಮುಖ್ಯವಾಗಿ ಈ ಗೋಚಾರದಲ್ಲಿ ಆಗ್ತಕ್ಕಂತಹ ಗ್ರಹ ಸ್ಥಿತಿಗೆ ಅನುಗುಣವಾಗಿ ಈ ರಾಶಿ ಫಲಿತಾಂಶಗಳನ್ನು ಹೇಳ್ತಾ ಇರತಕ್ಕಂಥದ್ದು. ಇದನ್ನ ಎದುರಿಸುವ ಉದ್ದೇಶ ಇದಾಗಿರೋದಿಲ್ಲ. ಇದು ಏನು ರಾಶಿ ಫಲಿತಾಂಶಗಳನ್ನು ಹೇಳ್ತಾ ಇದ್ದೇವೆ, ಇದನ್ನ ನಿಮಗೆ ಭಯ ಬರಲಿ ಅಥವಾ ಎದುರ್ಕೊಂಡ್ಬಿಡ್ಲಿ ಈ ಥರ ಅಲ್ಲ. ಈ ಗ್ರಹ ಸ್ಥಿತಿ ಈ ಥರ ಇದೆ, ಸ್ವಲ್ಪ ನೀವು ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅನ್ನುವ ಒಂದು ಪ್ರಯತ್ನ ಮಾತ್ರ ಆಗಿರುತ್ತೆ. ಮತ್ತು ಗೋಚಾರದಲ್ಲಿರ್ತಕ್ಕಂತಹ ಏನು ರಾಶಿ ಫಲಿತಾಂಶ, ನಾವು ಗೋಚಾರಕ್ಕೆ ಅನುಗುಣವಾಗಿ ರಾಶಿ ಫಲಿತಾಂಶಗಳನ್ನು ಹೇಳ್ತಾ ಇದ್ದೇವೆ, ಇದು ನಿಮ್ಮ ಜೀವನ ಒಂದು ಪೂರ್ತಿ ಕೂಡ ಡಿಸೈಡ್ ಮಾಡೋದಿಲ್ಲ. ನಿಮ್ಮ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಜನ್ಮ ಜಾತಕದಲ್ಲಿ ದಶಾಭುಕ್ತಿಗೆ ಅನುಸಾರವಾಗಿ ನಿಮಗೆ ಜೀವನದಲ್ಲಿ ನಡೀತಕ್ಕಂಥದ್ದು ಒಂದು ಒಳ್ಳೆಯದಾ ಅಥವಾ ಸ್ವಲ್ಪ ಕಷ್ಟನಾ ಅಂತಂದು ನಾವು ನೋಡ್ಕೋಬಹುದಾಗುತ್ತೆ. ಆದರೆ ಸ್ನೇಹಿತರೆ, ಸಾಕಷ್ಟು ಜನ ಇನ್ನೂ ಕೂಡ ಪರಿಹಾರ ಅಂತ ಹೇಳಿದ ತಕ್ಷಣ ಉಂಗುರ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ಅಥವಾ ಆನ್ಲೈನ್ ಪೂಜೆ ಅಥವಾ ಆನ್ಲೈನ್ಗೆ ನಾವು ದುಡ್ಡು ಕೊಟ್ಬಿಟ್ರೆ, ಯಾರಿಗೊಬ್ರಿಗೆ ದುಡ್ಡು ಕಳಿಸ್ಬಿಟ್ರೆ ಅವರು ಹೋಮ ಮಾಡಿಬಿಡ್ತಾರೆ ಅಥವಾ ಪೂಜೆ ಮಾಡಿಬಿಡ್ತಾರೆ, ಅಥವಾ ಏನಾದರೂ ಒಂದು ಕಳಿಸ್ತಾರೆ ವಸ್ತುನ, ಅದನ್ನ ಮನೆ ಇಟ್ಕೊಂಡು ಪೂಜೆ ಮಾಡಿಬಿಟ್ರೆ ನಮ್ದೆಲ್ಲ ಕರ್ಮ ಕಡಿಮೆ ಆಗಿಬಿಡುತ್ತೆ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಇದ್ದಾರೆ. ಇದು ತುಂಬಾ ಶುದ್ಧ ಸುಳ್ಳು ಆಗಿರುತ್ತೆ. ನಾವು ನಮ್ಮ ಒಂದು ಜಾತಕ ರೀತ್ಯ ಗ್ರಹಸ್ಥಿತಿಗೆ ಅನುಸಾರವಾಗಿ ನಾವು ಕೆಲವೊಂದು ಸ್ವತಃ ನಾವೇ ಪರಿಹಾರಗಳನ್ನು ಮಾಡಿಕೊಂಡು ಹೋದ ಪಕ್ಷದಲ್ಲಿ ಮಾತ್ರ ಜೀವನದಲ್ಲಿ ಸ್ವಲ್ಪ ಪಾಸಿಟಿವ್ ಚೇಂಜಸ್ನ ನಾವು ನೋಡಬಹುದಾಗಿರುತ್ತೆ. ಕೆಲವೊಂದು ಗ್ರಹಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗ, ಆ ದಶಾಭುಕ್ತಿ ಬಂದಾಗ, ಆ ದಶಾಭುಕ್ತಿ ಮುಗಿಯುವ ತನಕನೂ ಕೂಡ ಸಾಕಷ್ಟು ನೋವು ಪಡಬೇಕಾಗಿರುತ್ತೆ, ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆ ಒಂದು ನೋವನ್ನು ತಪ್ಪಿಸ್ಕೊಳಕ್ಕೆ ನಾವು ದಿಢೀರಾಗಿ ನಾವು ಆ ತೊಂದರೆಗಳಿಂದ ಹೊರಗಡೆ ಬರಬೇಕು, ದಿಢೀರಂತ ದುಡ್ಡು ಮಾಡಿಬಿಡ್ಬೇಕು ಅಂತಕ್ಕಂತಹ ದುರಾಸೆಯಿಂದ ಏನೇನೋ ಮಾಡೋದಕ್ಕೆ ಹೋಗಿ ಸುಮ್ಮನೆ ಹಣ ನಷ್ಟವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರಾಶಿ ಫಲಿತಾಂಶ ಅನ್ನೋದು ಕೇವಲ ಒಂದು ಗೋಚಾರದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗೆ ಅನುಸಾರವಾಗಿ ನಿಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹಗಳನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ, ದಶಾಭುಕ್ತಿ ಕೂಡ ನೋಡ್ಕೋಬೇಕಾಗುತ್ತೆ. ಮತ್ತು ಪರಿಹಾರಗಳು ಸ್ವತಃ ನಾವು ಮಾಡೋದಕ್ಕೂ ತುಂಬ ಬೇರೆ ಎಲ್ಲೋ ಆನ್ಲೈನಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಮಾಡಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸ್ನೇಹಿತರೆ. ಸೊ ಬನ್ನಿ, 2025 ಸೆಪ್ಟೆಂಬರ್ ತಿಂಗಳಿನ ಮಕರ ರಾಶಿಯವರಿಗೆ ಇನ್ನೂ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಿದೆ. ಈ ತಿಂಗಳಿನಲ್ಲೂ ಕೂಡ ಕುಜ ಏನೋ ಮುಂದಕ್ಕೆ ಬರ್ತಾರೆ, ನವಮ ಸ್ಥಾನದಲ್ಲಿ ಸೆಪ್ಟೆಂಬರ್ 13 ತನಕ ನವಮ ಸ್ಥಾನದಲ್ಲಿ ಇರ್ತಾರೆ, ಮುಂದಕ್ಕೆ ದಶಮ ಸ್ಥಾನಕ್ಕೆ ಬರ್ತಾರೆ. ಉದ್ಯೋಗದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡಬಹುದಾಗಿರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಪಾಸಿಟಿವ್ ಚೇಂಜಸ್ನ ತಂದುಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆದರೆ ದಶಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ರಾಹುವಿನ ದೃಷ್ಟಿ ಮತ್ತು ಕೇತುವಿನ ಜೊತೆ ಕುತ್ಕೊಳ್ತಾ ಇದ್ದಾರೆ, ಇದು ಸ್ವಲ್ಪ ಆಕಸ್ಮಿಕವಾಗಿ ನಾನು ಇನ್ನೂ ಹೆಚ್ಚಾಗಿ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ದುರಾಸೆ ಹುಡ್ತಕ್ಕಂಥದ್ದು, ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆದರೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ, ಯಾರೆಲ್ಲ ಉದ್ಯೋಗವನ್ನು ಮಾಡ್ತಿದ್ದೀರಾ, ದೇಹಕ್ಕೆ ಶ್ರಮ ಜಾಸ್ತಿ, ಓಡಾಟ ಜಾಸ್ತಿ, ಪ್ರಯಾಣಗಳನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆ ಪ್ರಯಾಣ ಮಾಡಬೇಕಾದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಉಂಟಾಗ್ತಾ ಹೋಗುತ್ತೆ. ಪ್ರಯಾಣ ಮಾಡಬೇಕಾದ್ರೆ ಏನು ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಾ ಹೋಗುತ್ತೆ, ಜರ್ನಿ ಮಾಡಿ ಆ ನೀರು ಈ ನೀರು ಕುಡಿದು ಬಿಟ್ಟು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ, ತಂದೆ ಕಡೆಯಿಂದ ಪಿತೃವರ್ಗದವರಿಂದ ಸ್ವಲ್ಪ ಏನಾದರೂ ಒಂದು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು,
ಅಂದರೆ ತೊಂದರೆಗಳು ಅಂದರೆ ಆಸ್ತಿ ವಿಚಾರದಲ್ಲಿ, ಬರಬೇಕಾಗಿರೋ ಆಸ್ತಿ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಸೋದರ ಸೋದರಿಯರ ಜೊತೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಅಧೈರ್ಯ ಅಂದರೆ ಧೈರ್ಯಕ್ಕೆ ನಾವು ಧೈರ್ಯವಾಗಿರೋಕ್ಕೆ ಆಗಲ್ಲ ಈ ಸಮಯದಲ್ಲಿ. ಸ್ವಲ್ಪ ಅಧೈರ್ಯ, ಏನಾಗ್ಬಿಡುತ್ತೋ, ಇರಿಟೇಷನ್ನು, ಫ್ರಸ್ಟ್ರೇಷನ್ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಈ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಇಲ್ಲಿಟ್ ರಿಲೇಷನ್ಶಿಪ್, ವಿವಾಹೇತರ ಸಂಬಂಧಗಳನ್ನು ಯಾರಾದರೂ ಇಟ್ಕೊಂಡಿದ್ರೆ ಈ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಜೊತೆ ಕೇತು ಇವರು ಕೂತ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ, ಇಲ್ಲಾಂದರೆ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ದುರಾಸೆ ಹೆಚ್ಚಾಗ್ತಕ್ಕಂಥದ್ದು, ದುರಾಲೋಚನೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ, ಸ್ವಲ್ಪ ಈ ಥರ ಗ್ರಹ ಸ್ಥಿತಿ ಇರೋದ್ರಿಂದ ಸ್ವಲ್ಪ ನೀವು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಅಂದರೆ ಇಲ್ಲದೇ ಇರೋದನ್ನೆಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ. ಏನು ಉದ್ಯೋಗ ಇದೆ ಅದರಲ್ಲೇ ಸ್ವಲ್ಪ ದಿನ ಕಷ್ಟಪಟ್ಬಿಟ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇರೋ ಒಂದು ಹೆಂಡತಿ ಆಗಿರ್ಬೋದು, ಇರೋ ಗಂಡನ ಜೊತೆನೇ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸಂತೋಷಕರವಾಗಿರ್ತಕ್ಕಂತಹ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದರೆ ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ತಂದುಕೊಳ್ತೀವಿ. ಮುಖ್ಯವಾಗಿ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗೂ ಕೂಡ ಸಾಕಷ್ಟು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅನುಭವಿಸುವ ಸಾಧ್ಯತೆ, ನಿಮ್ಮ ಸಂತಾನದಿಂದನೂ ಕೂಡ ಸಾಕಷ್ಟು ಹಣ ಖರ್ಚುಗಳು ಆಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇರುತ್ತೆ. ಏನ್ರಿ ಎಲ್ಲ ನೆಗೆಟಿವ್ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬೋದು, ಬಟ್ ಅದೇ ಥರ ಸ್ವಲ್ಪ ಕಾಣಿಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೇನೆ. ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಸಂಚಾರ, ದ್ವಿತೀಯ ಸ್ಥಾನದಲ್ಲಿ ರಾಹು, ಸ್ವಲ್ಪ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಸಮಯ ಏನಾದರೂ ಕಳೆಯೋದಕ್ಕೆ ಸಹಾಯ ಸಿಗ್ಬಹುದೇನೋ. ಆದರೆ ಈ ಸೋದರರ ಜೊತೆ, ಸೋದರಿಯರ ಜೊತೆ ಪಿತ್ರಾರ್ಜಿತ ಆಸ್ತಿ, ಬರಬೇಕಾಗಿರೋ ಆಸ್ತಿ, ಇದೆಲ್ಲನೂ ಕೂಡ ನೀವು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಸಾಕಷ್ಟು ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಈ ಪ್ರೀತಿ ಪ್ರೇಮ ಈ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ, ನಷ್ಟ ಅನುಭವಿಸುವ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಈ ಒಂದು ಮಕರ ರಾಶಿಯವರು ಪ್ರತಿನಿತ್ಯ ಓಂ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್, ಕಾಲಭೈರವ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಶನಿವಾರ ಅಥವಾ ಪ್ರತಿನಿತ್ಯ ಬೆಳಗ್ಗೆ ಮಾಡಿದ ಅನ್ನವನ್ನು ಸ್ವಲ್ಪ ಒಂದು ಇಡೀ ತೊಗೊಂಡ್ಬಿಟ್ಟು ಕಾಗೆಗಳಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಮುಖ್ಯವಾಗಿ ಶಿವನ ದೇವಸ್ಥಾನದಲ್ಲಿ ಸ್ವಲ್ಪ ಅಭಿಷೇಕದ ಸಮಯದಲ್ಲಿ ಹೋಗಿಬಿಟ್ಟು ಹಾಲು ಮತ್ತು ಎಳ್ಳೆಣ್ಣೆ ಅನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ. ಸಾಧ್ಯ ಆದಷ್ಟು ಈ ಒಂದು ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ನಡೀತಾ ಇರೋದ್ರಿಂದ, ಕೇತುವಿನ ಜೊತೆ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಎಸ್ಪೆಷಲಿ ಈ ಹೆಣ್ಮಕ್ಳಿಗೆ ಮಂತ್ಲಿ ಟೈಮಲ್ಲಿ ಸ್ವಲ್ಪ ಈ ಒಂದು ಕಂಜಕ್ಷನ್ ಏನಿದೆ ಸ್ವಲ್ಪ ತೊಂದರೆಗಳನ್ನು ಕೊಡುವ ಸಾಧ್ಯತೆಗಳು ಇರೋದ್ರಿಂದ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಥವಾ ಬಿಳಿ ಹೂವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.